ಫ್ರೆಂಡ್ಸ್, ನಮ್ಮದು ವಿಡಿಯೋಸ್ ಭಾಳ ಜನಕ್ಕೆ ಮುಟ್ತಾ ಇಲ್ಲ, ಅಂದರೆ ಮ್ಯಾಟರ್ ಆಗಿರ್ಬೋದು. ಸೊ ನಿಮ್ಗೆ ಯಾರ್ಯಾರಿಗೆ ನಿಮ್ಮ ಸರೌಂಡಿಂಗಲ್ಲೆಲ್ಲ ಶೇರ್ ಮಾಡಿ. ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ, ಯಾಕಂದರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಎಲ್ಲ ಬರಲ್ಲ ಅವರಿಗೆ. ಸೊ ಇದು ಮೇನ್ ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಆದಷ್ಟು ಎಲ್ಲ ರೈತರಿಗೂ ತಲುಪಿಸ್ಬೇಕು ಪ್ರತಿಯೊಂದು ಇದನ್ನು. ಸೊ ಆ ಕೆಲಸ ಮಾಡಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಸೊ ಇವತ್ತು ನಾವು ಪನಾಮ ಬಗ್ಗೆ ಮಾಡ್ತಾಯಿದ್ದೀವಿ ವಿಡಿಯೋ. ಬಾಳೆಯಲ್ಲಿ ಪನಾಮ ರೋಗ. ಸೊ ಬಾಳೆ ಅಂತಲ್ಲ, ಇದು ಎಲ್ಲ ಬೆಳೆಗೆ ಸಂಬಂಧಪಡುತ್ತೆ. ಬಟ್ ಎಸ್ಪೆಷಲಿ ಬಾಳೆನಲ್ಲಿ ಜಾಸ್ತಿ ಡಿಸೀಸ್ ಇದು, ಯಾಕಂದರೆ ಬಾಳೆನಲ್ಲಿ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಫುಸಾರಿಯಂ ವಿಲ್ಟ್ ಅಂತ. ಅಂದರೆ ಫುಸಾರಿಯಂ ಅನ್ನೋ ಒಂದು ಫಂಗಸ್ಸಿಂದ ಬರುತ್ತೆ. ಇದ್ರ ಹಿಸ್ಟ್ರಿ ಬಂದ್ಬಿಟ್ಟು ಫಸ್ಟು 1874ರಲ್ಲಿ ಆಸ್ಟ್ರೇಲಿಯಾದಲ್ಲಿ ವಿಜ್ಞಾನಿಗಳು ಅಲ್ಲಿ ಗುರುತಿಸಿದ್ರು, ಅಲ್ಲಿ ಬೆಳಕಿಗೆ ಬಂದಿದ್ದು. ನಮ್ಮ ಇಂಡಿಯಾಗೆ ಬಂದಿದ್ದು 1919ರಲ್ಲಿ ನಮ್ಮ ಇಂಡಿಯಾಗೆ ಬಂದಿದ್ದು. ಇತ್ತೀಚಿನ ದಿನಗಳಲ್ಲಿ ಇದ್ರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಈ ಫುಸಾರಿಯಂ ಫಂಗಸ್ ಅನ್ನೋದು ಈ ಪ್ರಪಂಚದಲ್ಲೇ ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಬಾಳೆನಲ್ಲಿ ಅನ್ಕಂಟ್ರೋಲ್ಡ್ ಅಂತ ಹೇಳ್ಬೋದು, ಆ ಥರ ಆಗ್ಬಿಟ್ಟಿದೆ. ಸ್ಪೆಸಿಫಿಕ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಬಟ್ ಇತ್ತೀಚಿನ ದಿನದಲ್ಲಿ ಕೆಲವೊಂದು ರಿಸರ್ಚ್ ನಡೀತಾ ಇದೆ. ಸೊ ಒಂದು ಫೇಸು ರಿಸರ್ಚಲ್ಲಿ ಅವರು ನಮಗೆ ಟೆಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅದನ್ನ ನಾವು ಟೆಸ್ಟ್ ಮಾಡಿದೆ, ಅದು ಕಂಟ್ರೋಲ್ ಇದೆ, ಕಂಟ್ರೋಲ್ ಚೆನ್ನಾಗಿ ಬಂದಿದೆ. ಮತ್ತು ಈ ವಿಡಿಯೋದಲ್ಲಿ ನಾವು ಈ ವಿಡಿಯೋ ಕಂಪ್ಲೀಟ್ ನೋಡಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ನ್ಯಾಚುರಲ್ ಮೆಥಡಿಂದ ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಆರ್ಗ್ಯಾನಿಕಲ್ಲಿ ಯಾವ ಥರ, ಕೆಮಿಕಲ್ ಯಾವ ಥರ, ನಿಮಗೆ ಫುಲ್ ಎಂಡ್ವರೆಗೂ ನೋಡಿದರೆ ನಿಮಗೆ ಇದು ಬಾಳೆ ಅಂತಲ್ಲ, ಎಲ್ಲದರಲ್ಲೂ ಟೊಮೊಟೊ, ಸೌತೆಕಾಯಿ, ವೆಜಿಟೇಬಲ್ಸು, ಚಿಲ್ಲಿ ಎಲ್ಲದರಲ್ಲೂ ಬರುತ್ತೆ ವಿಲ್ಟ್ ಅನ್ನೋದು. ಬಟ್ ಬಾಳೆನಲ್ಲಿ ಏನಕ್ಕೆ ಇದು ಇಷ್ಟು ಡೇಂಜರ್ ಅಂದರೆ ಲಾಂಗ್ ಟರ್ಮ್ ಕ್ರಾಪ್ ಇದು. ಈ ಶಾರ್ಟ್ ಟರ್ಮ್ ಕ್ರಾಪೆಲ್ಲ ಕ್ರಾಪ್ ರೊಟೇಷನ್ ಇರುತ್ತೆ, ಅಷ್ಟು ನಮಗೆ ಎಫೆಕ್ಟ್ನೆಸ್ ಕಾಣಲ್ಲ. ಬಟ್ ಬಾಳೆ, ಅಡಿಕೆ, ತೆಂಗು ಈ ಲಾಂಗ್ ಟರ್ಮ್ ಕ್ರಾಪ್ ಏನಿದೆಯಲ್ಲ, ಇದರಲ್ಲಿ ತುಂಬ ಡೇಂಜರ್ ಇದೆ. ಸೊ ಅದಕ್ಕೆ ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ವಿಡಿಯೋವರೆಗೆ. ನಾವು 2 ಡೋಸ್ ಮಾಡಿದ್ದೀವಿ, ಒಂದು ಸಾಯಿಲ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಒಂದು ಸ್ಪ್ರೇ ಮಾಡಿದ್ದೀವಿ. ಎರಡನ್ನೂ ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತು ನಿಮಗೆ ಫೈನಲಲ್ಲಿ ಇದರ ಮೆಥಡ್ನ ಯಾವ ಥರ ನಾವು ಕಂಟ್ರೋಲ್ ಮಾಡ್ಬೋದು, ಎಸ್ಪೆಷಲಿ ನ್ಯಾಚುರಲಾಗಿ ಯಾವ ಥರ ಕಂಟ್ರೋಲ್ ಮಾಡಬೇಕು, ಪ್ರಿವೆಂಟಿವ್ ಮೆಥಡ್ ಹೆಂಗೆ, ಕ್ಯೂರೇಟಿವ್ ಮೆಥಡ್ ಹೆಂಗೆ. ಆಮೇಲೆ ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 1. ಯಾಕಂದರೆ ಪಾರ್ಟ್ 2ನಲ್ಲಿ ನಾವು ಸಿವಿಯರಿಕ್ ಪ್ರಾಬ್ಲಮ್ಸ್, ಅಂದರೆ ಈಗ ತುಂಬ ಬಂದಿರುತ್ತೆ, ಅದಕ್ಕೆ ಯಾವ ಥರ ಅದಕ್ಕೆ ಟ್ರೀಟ್ಮೆಂಟ್ ಇಲ್ವಲ್ಲ, ಬಟ್ ಅದಕ್ಕೆ ಯಾವ ಥರ ಟ್ರೀಟ್ ಮಾಡಿದ್ರೆ ರಿಕವರಿ ಆಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಎಂಡ್ವರೆಗೆ ನೋಡಿ, ನಿಮಗೆ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ. ಫ್ರೆಂಡ್ಸ್, ನೋಡ್ಬೋದು, ಸೊ ಬ್ಯಾಸಿಲಸ್ ಸಬ್ಸಿಲ್ಸ್ ಅಂತ ನೇಮ್ ಮಾಡಿದ್ದಾರೆ. ಬಟ್ ಇದು ನಾರ್ಮಲ್ ಬ್ಯಾಸಿಲಸ್ ಸಬ್ಸಿಲ್ಸ್ ಅಲ್ಲ, ನಾನು ಹೇಳ್ತಾ ಇರ್ತೀನಿ ಯಾವಾಗಲಾದರೂ. ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ಫಂಗಸ್ ಥರ ವರ್ಕ್ ಆಗುತ್ತೆ ಬ್ಯಾಸಿಲಸ್ ಸಬ್ಸಿಲ್ಸ್ ಅಂತ. ಅದರ ಎಕ್ಸ್ಟೆಂಡೆಡ್ ವರ್ಷನ್ ಇದು. ಸೊ ಇದ್ರ ಕೌಂಟ್ ಬಂದ್ಬಿಟ್ಟು ಹೇಳ್ತೀನಿ, ತುಂಬ ಹೆವಿ ಕೌಂಟ್ ಇದೆ ಇದು. ಸೊ ಇದನ್ನ ಈ ಥರ ಇದೆ ಪೌಡರು. ಸೊ ಈಗ 200 ಲೀಟ್ರ್ ಮಿಕ್ಸ್ ಮಾಡ್ತೀವಿ. ಈ ಸ್ಪೂನ್ ಬಂದ್ಬಿಟ್ಟು 7 ಗ್ರಾಮ್. ಸೊ 200 ಲೀಟ್ರಿಗೆ ನಾವೀಗ 30 ಗ್ರಾಮ್ ಮಿಕ್ಸ್ ಮಾಡ್ತೀವಿ. ಯಾಕಂದರೆ ನಮ್ಮದು ಪನಾಮ ಇಲ್ಲ, ಸೊ ಪ್ರಿವೆಂಟಿವ್ ಮೆಥಡಲ್ಲಿ ಇದನ್ನ ಯೂಸ್ ಮಾಡ್ತಾಯಿದ್ವಿ, ಹಂಗಾಗಿ ಡೋಸ್ ಕಡಿಮೆ. ಸೊ ಈಗ ಒಂದು 200 ಲೀಟ್ರ್ ಬ್ಯಾರಲಿಗೆ 30 ಗ್ರಾಮ್ ಮಾಡ್ತೀವಿ. ಸೊ ಈಗ ಆಯಿತು. ಸರಿ, ನಾನು 50 ಗ್ರಾಮ್ ಮಿಕ್ಸ್ ಮಾಡ್ತಾಯಿದ್ದೀನಿ. 200 ಲೀಟ್ರ್ ಬರಲಿ 50 ಗ್ರಾಮು 1 ಎಕರೆಗೆ. ಸೊ 25 ನಾನು 200 ಲೀಟ್ರಿಗೆ 30 ಗ್ರಾಮ್ ಅಂತ ಹೇಳಿದೆ. ಸೊ ಅದು 1 ಎಕರೆ ಸಾಕಾಗಲ್ಲ. ಈಗ ನಾನು ಸ್ಪ್ರೇಯಿಂಗ್ ಕ್ವಾಂಟಿಟಿ ಅದು. ಸೊ ಇದು ಬಂದ್ಬಿಟ್ಟು ಸಾಯಿಲ್ ಅಪ್ಲಿಕೇಶನ್. ಈಗ 200 ಲೀಟ್ರ್ ಡ್ರಮ್ಗೆ 50 ಗ್ರಾಮ್ ಮಿಕ್ಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಹೆವಿ ಡೋಸ್ ಇದೆ. ಸೊ ಇದಕ್ಕೆ ನಾವು ಇನ್ನೊಂದು ಐಟಮ್ ಹಾಕಬೇಕು. ಇದು ನೋಡಿರ್ತಾರೆ, ಎಲ್ಲ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ನಾನು. ಮೊಲಾಸಿಸ್ ಇದು ಏನಕ್ಕೆ ಹಾಕ್ಬೇಕಂತ ಹೇಳ್ತೀನಿ. ಸೊ ಇದು 1 ಲೀಟ್ರ್ ಮೊಲಾಸಿಸ್ ಎನಫ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಲಾಸಿಸು ಮತ್ತು ಅದು ಸ್ಪೋರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಮಿಕ್ಸ್ ಆಗಿ ಮಿನಿಮಮ್ 4 ಅವರ್ಸ್ ಬಿಡಬೇಕು, ಮ್ಯಾಕ್ಸಿಮಮ್ 12 ಅವರ್ಸ್. ಸೊ 4 to 12 ಅವರ್ಸ್ ನೋಡೋಣ. ಈಗ 9 ಗಂಟೆ ಆಗಿದೆ, ಬೆಳಿಗ್ಗೆ 7 o'clock ನೋಡೋಣ ಯಾವ ಥರ ರೆಡಿ ಆಗಿರುತ್ತೆ ಅಂತ. ಈಗ ಆಲ್ಮೋಸ್ಟ್ ನಮಗೆ 11 ಅವರ್ಸ್ ಆಗಿದೆ. ಸೊ ನಾವು ಈಗ ಡ್ರಿಪ್ಪಿಗೆ ಬಿಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕೋಲಿಂದ ಇಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಂಗೆ ಬಿಡಬಾರ್ದು, ಯಾಕಂದರೆ ಇದು ಫರ್ಮೆಂಟೇಷನ್ ಸ್ಟಾರ್ಟ್ ಆಗಿರುತ್ತೆ ಮತ್ತು ನಮಗೆ ಕೌಂಟ್ಸ್ ಎಲ್ಲ ಮಲ್ಟಿಪ್ಲೈ ಆಗಿರುತ್ತೆ. ಸೊ ಇದು ಸಾಯಿಲ್ ಅಪ್ಲಿಕೇಶನ್ ಆಯಿತು. ಈಗ ನೆಕ್ಸ್ಟ್ ಸ್ಪ್ರೇಯಿಂಗ್ ಆಧಾರ ಮಾಡಬೇಕಂತ ತೋರಿಸ್ತೀನಿ. ಸೊ ನಾವೀಗ ಕಲಿಸ್ತಿರೋದು ಸ್ಪ್ರೇಯಿಂಗ್ 50 ಗ್ರಾಮ್. ಸೊ ಇದಕ್ಕೆ ನಾವು ಆಲ್ರೆಡಿ ಮೊಲಾಸಿಸ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಅದನ್ನ ಬೆಲ್ಲ ಹಾಕ್ಬೇಕು ಇಲ್ಲ ಮೊಲಾಸಿಸ್ ಹಾಕ್ಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಇದು ನಮಗೆ ಮೇನ್ ಬಂದ್ಬಿಟ್ಟು ಇದನ್ನ ಹೇಳ್ತೀವಿ ಬ್ಯಾಸಿಲಸ್ ಮ್ಯಾಕ್ಸ್ ಸ್ಪೋರ್ ಅಂತ ಇಟ್ಟಿದ್ದಾರೆ. ಇದಿನ್ನೂ ಮಾರ್ಕೆಟಿಗೆ ಬಿಟ್ಟಿಲ್ಲ, ಒಂದು ಹೆಸರು ಕೊಟ್ಟು ಕೆಲವರಿಗೆಲ್ಲ ರೈತರಿಗೆ ಕೊಡ್ತಾ ಇದ್ದೀವಿ. ಸೊ ನಾವು ಬೆಳೆಸಿದ್ದೀವಿ, ನೋಡಿದ್ರಲ್ಲ ನಾವೆಲ್ಲ ಆನಿಯನಲ್ಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಬಂದಿದೆ. ಸೊ ಬೇರೆ ಕಡೆ ಎಲ್ಲ ಟೊಮೊಟೊಗಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಬೇರೆ ಫಾರ್ಮರ್ಸ್ ರಿವ್ಯೂ. ನಮಗೆ ಬಾಳೆನಲ್ಲಿ ಕಂಟ್ರೋಲ್ಡ್, ನಮಗೆ ಸ್ಪ್ರೆಡ್ ಆಗಿಲ್ಲ. ನೀವು ಬಾಳೆ ನೋಡ್ಬೋದು, ಈಗ ನನ್ನ ಬ್ಯಾಕ್ಗ್ರೌಂಡಲ್ಲೇ ನೋಡ್ಬೋದು ನೀವು ಬಾಳೆ. ಇದು ನಮ್ದು 2ನೇ ಕ್ರಾಪು, 2 ಬಿಟ್ಟಿದ್ದೀವಿ. ಸೊ ನಿಮ್ಮ ಬಡ್ ಸೈಜ್ ಎಲ್ಲ ನೋಡ್ಬೋದು ನೀವು. ಸೊ ಕಂಟ್ರೋಲಲ್ಲಿ ಇರುತ್ತೆ, ಸ್ಪ್ರೆಡ್ ಆಗಿಲ್ಲ ನಮಗೆ, ಇದು ಮೇನ್ ಅಡ್ವಾಂಟೇಜು. ನಮ್ಮ ಪಕ್ಕದ ಪ್ಲಾಟಲ್ಲಿ ಇದ್ರೂ ಇನ್ನೊಂದು ನಮ್ಮ ಪ್ಲಾಟಿಗೆ, ಇದು ಆರ್ಗ್ಯಾನಿಕ್ ಪ್ಲಾಟಿಗೆ ಬಂದಿಲ್ಲ. ಸೊ ಇದು ಒಂದು ಮೈನ್. ಆಮೇಲೆ ಕೆಲವರು ರಿಸಲ್ಟ್ ಬಂದಿಲ್ಲ ಆದರೆ ಅಲ್ಲಿ ಏನಾದರೂ ರೀಸನ್ ಇರುತ್ತೆ, ಸಾಯಿಲ್ ಫರ್ಟಿಲಿಟಿ ಕಡಿಮೆ ಇರುತ್ತೆ. ಸೊ ಸಮ್ ರೀಸನ್ ಇಲ್ಲ, ಅವರು ಸರಿ ಡೋಸು ಕ್ಯೂರೇಟಿವ್ ಮೆಥಡಲ್ಲಿ ಸರಿಗೆ ಡೋಸ್ ಮೇಂಟೈನ್ ಮಾಡಿರಲ್ಲ, ಎಲ್ಲಾದರೂ ಒಂದು ಮಿಸ್ಟೇಕ್ಸ್ ಇರುತ್ತೆ. ಸೊ ಆ ಥರದಿಂದ ಕೆಲವು ರಿಸಲ್ಟ್ ಬಂದಿಲ್ಲ. ನನಗೆ ಮಾತ್ರ 100% ರಿಸಲ್ಟ್ ಬಂದಿದೆ. ಆನಿಯನ್ಗೂ ಬಂದಿದೆ, ಬಾಳಲ್ಲೂ ಬಂದಿದೆ ನಮಗೆ ತುಂಬ. ಸೊ ನಾನು ಪ್ರಿವೆಂಟಿವ್ ಮೆಥಡಲ್ಲಿ ಒಂದು ಸ್ಪ್ರೇ, ನೀವು ನೋಡಿದರೆ ಒಂದು ಸ್ಪ್ರೇ ಕೊಟ್ಟಿದ್ದೀವಿ, ಒಂದು ಸಾಲ್ಟ್ ರಿಂಚ್ 2 ಮಾಡ್ಕೊಂಡಿದ್ದೀವಿ. ಸೊ ಇದೇನಕ್ಕಪ್ಪ ಬರುತ್ತೆ, ಪುಸಾರಿ ಮಿಲ್ಟ್, ನೀರು ಜಾಸ್ತಿ ಆದಾಗ ಬರುತ್ತೆ. ಈಗ ಬಾಳೆ ಅಂದ್ರೇ ತೇವಾಂಶ, ನೀರು ಕೆಲವರೆಲ್ಲ ಸಿಕ್ಕಾಪಟ್ಟೆ ಕೊಡ್ತಿರ್ತಾರೆ, ನೀರನ್ನ ಬಿಟ್ಟು ಕೊಡಲ್ಲ. ನಾವು ಹೆಂಗೆ ನೀರು ಕಂಟಿನ್ಯೂ ಕುಡಿತೀವಿ, ಮನುಷ್ಯರು ಕುಡಿಯಲ್ಲ. ನಮಗೆ ಹೆಂಗೆ ಬಾಯಾರಿಕಾದ ನಾವು ನೀರು ಕುಡಿತೀವೋ, ಭೂಮಿನೂ ಅದೇ ಥರ, ಪ್ಲಾಂಟ್ಸು ಅದೇ ಥರ. ಅದು ನೀರು ಕೇಳಿದಾಗ ನಾವು ಕೊಡಬೇಕು, ಕಂಟಿನ್ಯೂ ನೀರು ಬಿಡಬೇಕು ಹೋಗ್ಬಾರ್ದು. ಇದು ಒಂದು ಮೇಯ್ನು. ಇನ್ನೊಂದು ನ್ಯಾಚುರಲ್ ಮೆಥಡ್ ಏನಂದರೆ, ನಮ್ಮ ಸಾಯಿಲಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಗುಡ್ ಫಂಗಿ ಇದ್ದರೆ ಈ ಥರ ರೋಗ ಅಟ್ಯಾಕ್ ಆಗಲ್ಲ. ಗುಡ್ ಫಂಗಿ ಅಂದರೆ ಮೈಕೋರೈಸಾ ಎಲ್ಲರಿಗೂ ಗೊತ್ತು, ಗುಡ್ ಬ್ಯಾಕ್ಟೀರಿಯಾ ಅಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ. ಈ ಥರ ನಾವು ಡೆವಲಪ್ ಮಾಡ್ಕೋಬೇಕು. ಈ ನ್ಯಾಚುರಲಾಗಿ ಹೆಂಗೆ ಕಂಟ್ರೋಲ್ ಮಾಡಬೇಕಪ್ಪ? ಈಗ ಪುಸಾರಿ ವಿಲ್ಟ್ ಫುಲ್ ಬಂದಿರುತ್ತೆ, ಆ ಫೀಲ್ಡಿಗೆ ಏನು ಮಾಡಬೇಕು? ಯಾಕಂದರೆ ಅದಲ್ಲೇ ಇರುತ್ತೆ ನೆಲದಲ್ಲಿ, ಎಲ್ಲಿ ಹೋಗಿರಲ್ಲ. ಅದಕ್ಕೆ ಒಂದು ನಂದು 2 ರೆಕಮೆಂಡೇಷನ್, ಸ್ಟ್ರಾಂಗ್ ರೆಕಮೆಂಡೇಷನು. ಒಂದು ಮೆಕ್ಕೆಜೋಳ ಹಾಕಿ, ಇನ್ನೊಂದು ಚೆಂಡು ಮಾರಿಗೋಲ್ಡ್ ಅಂತ ಹಾಕ್ಬಿಟ್ಟು ಕಟಿಂಗ್ ಎಲ್ಲ ಹಾರ್ವೆಸ್ಟ್ ಎಲ್ಲ ಆದಮೇಲೆ ಅದನ್ನ ಎಲ್ಲರೂ ರೋಟಾವೇಟ್ರ್ ಹಾಕ್ಸ್ತಾರೆ. ಅಲ್ಲೇ ಮಾಡೋದು ದೊಡ್ಡ ಮಿಸ್ಟೇಕ್, ಯಾರೂ ರೋಟಾವೇಟ್ರ್ ಹಾಕ್ಸ್ಬಾರ್ದು. ಬೇರೆ ಏನಿರುತ್ತಲ್ಲ, ಈಗ ಬುಡ್ಸ್ ಅಂತೀವಿ ನಾವು ಮೆಕ್ಕೆಜೋಳದೆಲ್ಲ, ಅದನ್ನ ತೆಗೆದುಬಿಟ್ಟು ಒಂದು ಹತ್ರ ಎಲ್ಲ ಕುಪ್ಪೆ ಹಾಕಿ ಸುಡಬೇಕು, ಇಲ್ಲ ಹೊಲದಿಂದ ಹೊರಗಡೆ ಹಾಕಬೇಕು. ಅದು ನೆಲದಾಗಿರೋ ರೋಗನೆಲ್ಲ ಬೇರುಗಳ ಗಂಟುಗಳಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಚೆಂಡು ಆದ್ರೂ ಅಷ್ಟೇ. ಸೊ ನಮ್ಮದು ಈಗ 1/2 ಎಕರೆ ಆನಿಯನ್ ಪ್ಲಾಟಲ್ಲಿ ಚೆಂಡು ಹೂವು ಇತ್ತು, ಅದನ್ನ ಅದೇ ಥರ ಮಾಡೋದಕ್ಕೆ ಅದಕ್ಕೆ ರೋಗ ತುಂಬ ಕಡಿಮೆ ಇದೆ, ಕಂಟ್ರೋಲಲ್ಲಿದೆ, ಗ್ರೋತು ಚೆನ್ನಾಗಿದೆ, ಒಂದೇ ಯೂನಿಫಾರ್ಮ್ ಲೆವೆಲ್ ಇದೆ. ಆ ಬುಡ್ಸ್ನ ನಾವು ಬೇರೆ ಸಮೇತ ಹೊರಗಡೆ ಹಾಕಬೇಕು, ಇಲ್ಲ ಹೊಲದಲ್ಲಿ ಒಂದು ಹತ್ರ ಕುಪ್ ಮಾಡಿಬಿಟ್ಟು ಸುಡಬೇಕು. ಇದು ಫಸ್ಟು ನ್ಯಾಚುರಲ್ ಮೆಥಡ್ ಕಂಟ್ರೋಲಿಂಗ್. ಆಮೇಲೆ ಕ್ರಾಪ್ ರೊಟೇಷನ್ ಮಾಡಬೇಕು. ರೆಸ್ಪಿಡಲ್ಲಿ ನಾವು ಸಾಯಿಲ್ ರೊಟೇಷನ್ ಮಾಡಿ ಈ ಸೂರ್ಯನ ಕಿರಣಗಳು, ಎಸ್ಪೆಷಲಿ ಮಾರ್ಚ್ ಏಪ್ರಿಲ್ 2 ಮಂತ್ಸ್ ಆ ಸೂರ್ಯನ ಕಿರಣಗಳು ನಮ್ಮ ಮಣ್ಣಿಗೆ ತಾಕೋ ಥರ ಬಿಸಿಲಲ್ಲಿ ಸುಡಿಸ್ಬೇಕು. ಇದು ನ್ಯಾಚುರಲ್ ಕಂಟ್ರೋಲಿಂಗ್. ಸೊ ಆರ್ಗ್ಯಾನಿಕಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಬಿಗಿನಿಂಗಿಂದ ನಾನೇನು ತೋರಿಸಿದ್ನಲ್ಲ ಸ್ಪೋರ್ ಮ್ಯಾಕ್ಸ್ ಅಂತ, ಇದನ್ನು ಯೂಸ್ ಮಾಡಿ. ಇದ್ರ ಜೊತೆಗೆ ನಾನು ಸಾಯಿಲ್ ಕಲ್ಚರ್ ಅಂತ ವಿಡಿಯೋ ಮಾಡಿದ್ದೆ, ಅದರಲ್ಲೂ ಬ್ಯಾಸಿಲಸ್, ಟ್ರೈಕೋಡರ್ಮಾ, ಮೆಟಾಯಿಸಮ್, ಅದರಲ್ಲೂ ಫಂಗಿಸೈಡ್ ಇದೆ. ಇದನ್ನು ನಾವು ಸ್ಟಾರ್ಟಿಂಗಿಂದ ಕೊಡಬೇಕು.
ಆಮೇಲೆ ಪ್ಲಾಂಟೇಶನ್ ಮಾಡ್ಬೇಕಾರೆ ಎಸ್ಪೆಷಲಿ ಯಾರ್ಯಾರು ಪ್ಲಾಂಟೇಶನ್ ಮಾಡ್ತೀರಾ ಅವರು ಬೋನ್ ಮಿಲ್ಲು, ನೀಮ್ ಕೇಕು, ಆಮೇಲೆ ವ್ಯಾಮ್, ಎಲ್ಲರಿಗೂ ಗೊತ್ತು ವ್ಯಾಮ್ ಪೌಡರ್ ಬರುತ್ತೆ. ಈ ಮೂರನ್ನ ಮಿಕ್ಸ್ ಮಾಡಿ ಹಾಕಬೇಕು. ಅಲ್ಲಿ ಟ್ರೈಕೋಡರ್ಮಾ ಸುಡಾಮನಸ್ ಹಾಕಬಾರ್ದು. ಯಾಕಂದರೆ ಈ ಟ್ರೈಕೋಡರ್ಮಾ ಸುಡಾಮಸ್ ಇವೆಲ್ಲ ಬಯೋಕಂಟ್ರೋಲ್ ಏಜೆಂಟು, ಫಂಗಿಸೈಡು ಡಾಮಿನೇಟ್ ಮಾಡ್ತವೆ ವ್ಯಾಮನ್ನು. ಅಂದರೆ ನಾನೇ ಇರಬೇಕು, ನಾನೇ ಇಲ್ಲೇ ಬೆಳಿಬೇಕು ಅನ್ನೋ ಇದು, ಅಲ್ಲಿ ವ್ಯಾಮ್ ಅಷ್ಟು ವರ್ಕ್ ಆಗಲ್ಲ. ಸೊ ಅದಕ್ಕೆ ನೀವು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಈ ಥರ ಕೊಟ್ಟರೆ ಈ ವ್ಯಾಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಆ್ಯಂಟಿ ಫಂಗಲ್. ಅದು ನಮ್ಮ ಬೇರಲ್ಲಿ, ನಮ್ಮ ಬೇರೆ ಜೊತೆ ಒಳಗಡೆ ಸೇರಿಕೊಂಡು ಬೇರನ್ನ ದೊಡ್ಡದು ಮಾಡುತ್ತೆ. ಸೊ ಎಲ್ಲಿ ವ್ಯಾಮ್ ಇರುತ್ತೋ ಅಂದರೆ ಮೈಕೋರೈಜಾ ಇರುತ್ತೋ ಅಲ್ಲಿ ಫಂಗಸ್ ಬರಲ್ಲ. ಯಾಕಂದರೆ ಮೈಕೋರೈಜಾ ಅನ್ನೋದು ಗುಡ್ ಫಂಗಸ್, ಬ್ಯಾಡ್ ಫಂಗಸ್ನ ತಿಂದಾಕುತ್ತದು. ಸೊ ಎಲ್ಲಿ ಗುಡ್ ಫಂಗಸ್ಸು, ಗುಡ್ ಬ್ಯಾಕ್ಟೀರಿಯಾ ಇರುತ್ತೋ ಅಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಫಂಗಸ್ಗೆ ಅವಕಾಶ ಇರಲ್ಲ. ಇದು ಮೇಯ್ನ್. ಆಮೇಲೆ ಮೇಲ್ಗಡೆ ನೀವು ಟ್ರೈಕೋಡರ್ಮಾ ಸುಡಾಮನಸ್ ಇದನ್ನೆಲ್ಲ ಬೇವಿನ ಹಿಂಡಿಗೆ ಹಾಕ್ಬಿಟ್ಟು ಮೇಲ್ಗಡೆ ಗಿಡ ಸುತ್ತರ ಕೊಡ್ಬೋದು 1 ಮಂತ್ ಆದಮೇಲೆ. ಸೊ ಇದು ಸೆಕೆಂಡ್ ಪ್ರಿವೆಂಟಿವ್ ಮೆಥಡ್. ಇನ್ನು ಥರ್ಡ್ ಅಂದರೆ ನಾವು ಸ್ಪೋರ್ ಯೂಸ್ ಮಾಡ್ತಾ ಇದ್ನಲ್ಲ, ಸ್ಪೋರ್ ಈಗ ನಾನು ಏನು ವಿಡಿಯೋದಲ್ಲಿ ತೋರಿಸಿದೆ ಅದನ್ನೇ ಎವ್ರಿ ಮಂತ್ ಒಂದು 3 ಮಂತ್ಸ್ ಯೂಸ್ ಮಾಡಿ, ಅಪ್ ಟು 5 ಮಂತ್ಸ್ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಇದು ಫುಲ್ ಬಯೋಲಾಜಿಕಲ್ ಮೈಕ್ರೋಬಿಯಲ್ ಕಂಟ್ರೋಲ್ ಇದು. ಆಮೇಲೆ ಕೆಮಿಕಲಲ್ಲಿ ತುಂಬ ಆಪ್ಷನ್ಸ್ ಇದೆ, ಬಟ್ ಹೈಡ್ ಆಗುತ್ತೆ, ಟೈಮ್ ಬೀಯಿಂಗ್ ಹೈಡ್ ಆಗುತ್ತೆ ಅದ್ರ ಪವರ್ ಇರೋರಿಗೆ, ಬಟ್ ಇಟ್ಸ್ ನಾಟ್ ಫುಲ್ಲು ಹೋಗಲ್ಲ ಅದು. ಸೊ ಈ ಥರ ನಾವು ನ್ಯಾಚುರಲ್ ಮೆಥಡ್, ಆರ್ಗ್ಯಾನಿಕ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ 110% ನಿಮಗೆ ಪನಾಮ ಬರಲ್ಲ, ಬಂದ್ರೂ ಎಫೆಕ್ಟ್ ಆಗಲ್ಲ. ಪ್ಲಾಂಟಲ್ಲಿ ರಿಜಿಸ್ಟೆನ್ಸ್ ಪವರ್ ಇರುತ್ತೆ. ನಮ್ಮ ಮಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿ. ನಾನು ಒಂದು ವೇಸ್ಟ್ ಡಿಕಂಪೋಸರ್ ಮಾಡಿದ್ದೆ, ನುಗ್ಗೆ ತೊಪ್ಪಲಲ್ಲಿ ವೇಸ್ಟ್ ಡಿಕಂಪೋಸರ್ ಮಾಡಿ ಅದನ್ನು ಯೂಸ್ ಮಾಡೋದ್ರಿಂದನೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ನಾವು ಈ ಥರ ನಾವು ಪ್ರಿವೆಂಟಿವ್ ಮೆಥಡ್ ಮಾಡಿಕೊಂಡ್ರೆ ನಮಗೆ 110% ರಿಸಲ್ಟ್ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈಗ ಪನಾಮದ್ದು ರಿಸಲ್ಟ್ ತೋರಿಸ್ತೀನಿ, ಯಾವ ಥರ ರಿಕವರಿ ಆಗಿದೆ, ಆಮೇಲೆ ಯಾವ ಥರ ಡಿಸೀಸ್ ಸ್ಟಾಪ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಸೊ ಇದು ನೋಡ್ತಾ ಇರಲ್ಲ, ಇದು ಪನಾಮ ಬಂದಿರೋ ಜಾಗದಲ್ಲಿ ನಾವು ಈರುಳ್ಳಿ ಬೆಳೀತಾ ಇದ್ದೀವಿ. ಸೊ ಇದು ಒಂದು ಸಕ್ಸಸ್ಫುಲ್ ಈರುಳ್ಳಿ ಅಂತಲೇ ಹೇಳ್ಬೋದು. ಯಾಕಂದರೆ ಪನಾಮ ಬಂದಿರತಕ್ಕಂಥ ಫೀಲ್ಡಲ್ಲಿ ಜಸ್ಟ್ 1 ತಿಂಗಳು ಗ್ಯಾಪ್ ಕೊಟ್ಟು ಈರುಳ್ಳಿ ಹಾಕಿದ್ದೀವಿ. ಸೊ ಇದಕ್ಕೆ ಮೇಯ್ನು ನಾನು ಕೊಡ್ತಕ್ಕಂಥ, ನಾವು ರೆಫರ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಯಾವ ಕೆಮಿಕಲಿಗೂ ಕಂಟ್ರೋಲ್ ಬರಲ್ಲ. ಈ 100 ಬಿಲಿಯನ್ ಕೌಂಟ್ ಏನು ಬ್ಯಾಸಿಲಸ್ ಪ್ರಾಕ್ಟಸ್ ಇದೆಯಲ್ಲ, ಇದಕ್ಕೆ ತುಂಬ ಚೆನ್ನಾಗಿ ಕಂಟ್ರೋಲ್ ಬಂದಿದೆ. ನೀವು ನೋಡ್ಬೋದು ಈರುಳ್ಳಿ ಎಂಟೈರ್ ಫೀಲ್ಡ್ ನೋಡ್ಬೋದು. ಲಾಸ್ಟ್ ಟೈಮ್ ತೋರಿಸಿದೆ ಪನಾಮ ಬಂದಾಗ ಯಾವ ಥರ ಎಲ್ಲ ತೆಗಿತಾ ಇದ್ದೀವಿ ಅಂತ. ಸೊ ತೆಗೆದ್ಮೇಲೆ ನಾವು ಈರುಳ್ಳಿ ಹಾಕಿದ್ದೀವಿ. ತುಂಬ ರೋಗ ಬಂದಿತ್ತು. ಸೊ ಕೆಮಿಕಲಿಗೆಲ್ಲ ಕಂಟ್ರೋಲ್ ಆಗಲಿಲ್ಲ. ಫಸ್ಟ್ ಟೈಮ್ ನನ್ನ ಅನುಭವದಲ್ಲಿ ಫಸ್ಟ್ ಟೈಮ್ ಆರ್ಗ್ಯಾನಿಕ್ಗೆ ಈ ಥರ ಕ್ವಿಕ್ ರಿಸಲ್ಟು ಮತ್ತು ಕೆಮಿಕಲಲ್ಲಿ ಆಗದೇ ಇರತಕ್ಕಂಥ, ಸಾಲ್ವ್ ಮಾಡದೇ ಇರತಕ್ಕಂಥ ರೋಗನ ಆರ್ಗ್ಯಾನಿಕಲ್ಲಿ ಮಾಡಿದ್ದು ಫಸ್ಟ್ ಟೈಮ್. ಸೊ ಈಗ ತೋರಿಸ್ತೀನಿ, ನೋಡ್ಬೋದು ನೀವು. ನೋಡಿದೆ ಸ್ಟಾರ್ಟ್ ಆಗಿದೆ. ಸೊ ನಾವೇನು ಮಾಡಿದ್ವಿ, ಎಲೆ ರಿಮೂವ್ ಮಾಡಿದ್ವಿ, ಸ್ಪ್ರೇ ಮಾಡಿದ್ದೀವಿ. ಸೊ ಈಗ ಬರ್ತಕ್ಕಂಥ ಲೀವ್ಸ್ ನೋಡ್ಬೋದು ನೀವು, ಗ್ರೀನ್ ಇದೆ ನೋಡಿ. ಅದಕ್ಕೆ ಬಂದಮೇಲೆ ಇದಕ್ಕೆ ಬಂದಿದೆ, ಇದಕ್ಕೆ ಬಂದಮೇಲೆ ಇದಕ್ಕೆ ಬಂದಿಲ್ಲ, ಇದು ಬಂದು ಅಲ್ಲೇ ಸ್ಟಾಪ್ ಆಗಿದೆ. ಸೊ ಆಮೇಲೆ ಫರ್ದರ್ ನಮಗೆ ಗಿಡ ಡೆವಲಪ್ ಆಗ್ತಾಯಿದೆ, ಸೊ ಗ್ರೋತ್ ಬರ್ತಾಯಿದೆ. ಈ ಗಿಡ ನೋಡ್ಬೋದು ನೀವು, ಬಂದು ಸ್ಟಾಪ್ ಆಗಿ ಮತ್ತೆ ಫರ್ದರ್ ಆಗ್ತಾಯಿದೆ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಒಂದು ಎಲೆನ ಲ್ಯಾಬಿಗೆ ಕಳಿಸ್ತೀವಿ ಟೆಸ್ಟಿಂಗಿಗೆ. ಅದೇನಕ್ಕೆ ಅಂತ ಹೇಳ್ತೀನಿ. ಏನಕ್ಕೆ ಕಳಿಸ್ಬೇಕಪ್ಪ ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ಥರ ಐರನ್ ಯೂಸ್ ಮಾಡಬಾರ್ದು, ಸ್ಟೀಲು ಇಲ್ಲ ಕೈಯಿಂದ ರಿಮೂವ್ ಮಾಡಿಬಿಟ್ಟು ನಾವು ಲ್ಯಾಬಿಗೆ ಕಳಿಸ್ತಾಯಿದ್ದೀವಿ. ಸೈಂಟಿಸ್ಟ್ ಹತ್ರ ಮಾತಾಡಿದ್ದೀವಿ. ಸೊ ಏನಕ್ಕೆ ಅನ್ನೋದನ್ನ ಅದು ಹೇಳ್ತೀನಿ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಈಗ ನಾವು ಸ್ಪ್ರೇ ಮಾಡಿದ್ವಿ, ನಮಗಿಲ್ಲೆಲ್ಲ ಇಲ್ಲಿ ರಿಸಲ್ಟ್ ಬಂತು. ಈಗ ಹೊಲ ಪೂರ್ತಿ ಸ್ಪ್ರೇ ಮಾಡಿ, ಸೊ ಡ್ರಿಂಚ್ ಎಲ್ಲ ಮಾಡ್ತೀವಿ. ಸ್ಪ್ರೇ ಆದಮೇಲೆ ಡ್ರಿಂಚು ಎರಡೂ ಆಲ್ಟರ್ನೇಟ್ ಮಾಡ್ಕೊತೀವಿ. ಆಮೇಲೆ ಇದು ಬನಾನ ಒಂದೇ ಅಪ್ಲೈ ಆಗೋಲ್ಲ, ಎಲ್ಲ ಬೆಳೆಗೂ ಅಪ್ಲೈ ಆಗುತ್ತೆ. ಚಿಲ್ಲಿ, ಟೊಮೆಟೊ, ಎಸ್ಪೆಷಲಿ ಟೊಮೆಟೊದಲ್ಲಿ ತುಂಬ ಫಂಗಿಸೈಡ್ ಹೊಡಿತಾರೆ. ಇದನ್ನ ನೀವು ಈ ಸ್ಪೋರ್ ಮ್ಯಾಕ್ಸ್ ಅನ್ನೋದು ಟೊಮೆಟೊಗೆ ಎಕ್ಸಲೆಂಟ್ ರಿಸಲ್ಟ್ ಇದೆ. ಆನಿಯನ್ಗೂ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇದನ್ನು ನಾವು ಕರೆಕ್ಟಾಗಿ ಈ ಥರ ಬೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಈ ಸರಿ ನಾವು ಆನಿಯನ್ಗೆ ಕೆಮಿಕಲ್ ಸ್ಪ್ರೇ ಮಾಡಿದ್ವಿ, ಕಂಟ್ರೋಲ್ ಬರಲಿಲ್ಲ. ಯಾವಾಗ ನಾವು ಇದನ್ನ ಸ್ಪ್ರೇ ಮಾಡಿದ್ವು ಫುಲ್ ಕಂಟ್ರೋಲಿಂಗ್. ಹೆಂಗೆ ಕಂಟ್ರೋಲ್ ಅಂದರೆ ನಿಮಗೆ 70% ಕಂಟ್ರೋಲ್, ಒಂದು 30% ಹೋಗಿದೆ. ಬಟ್ ಹೋಗಿರೋದು ವಾಪಸ್ ತೊಗೊಂಬರೋಕ್ಕಾಗಲ್ಲ. ಬಟ್ 70% ಕಂಟ್ರೋಲಲ್ಲಿದೆ ಒಂದು ಫೀಲ್ಡು, ಇನ್ನೊಂದು ಫೀಲ್ಡು 100% ಕಂಟ್ರೋಲಲ್ಲಿದೆ. ನಾನು ಆನಿಯನ್ದು ನೆಕ್ಸ್ಟ್ ಮಾಡ್ತೀನಿ ವಿಡಿಯೋ, ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಎಲ್ಲ ಆದಮೇಲೆ ಆನಿಯನ್ನೇ ಎಲ್ಲ ತೋರಿಸ್ತೀನಿ.
ಸೊ ಕೆಮಿಕಲ್ ಫೀಲ್ಡಿಗೆ ಕಂಪೇರ್ ಮಾಡಿದ್ರೆ ಆನೇನು ನಮ್ಮದು ಆರ್ಗ್ಯಾನಿಕ್ ಫೀಲ್ಡ್ ತುಂಬ ಇದೆ. ನಾನೊಂದು ಕೆಮಿಕಲ್ ಸ್ಪ್ರೇ ಕೊಟ್ಟಿದ್ದೀನಿ, ನಾನು ಒಪ್ಕೊತೀನಿ, ಬಟ್ ಅದು ವರ್ಕ್ ಆಗಲಿಲ್ಲ ನಮಗೆ. ಸೊ ಅದು ನಾನು ಬಿಟ್ಟು ಮತ್ತೆ ಆರ್ಗ್ಯಾನಿಕ್ ಯಾವಾಗ ಮತ್ತೆ ಈ ಸ್ಪೋರ್ ಮ್ಯಾಕ್ಸ್ ಎಲ್ಲ ಯೂಸ್ ಮಾಡೋದ್ರೆ ಸ್ಟಾರ್ಟ್ ಮಾಡಿದ್ನ ಅವಾಗ ನಮಗೆ ಆನೇನು ರಿಕವರಿ ಚೆನ್ನಾಗಾಯಿತು. ಸೊ ನಾವು ಒಂದೇ ಒಂದು ಕೆಮಿಕಲ್ ಸ್ಪ್ರೇ ಕೊಟ್ಟಿರೋದು, ಸೊ ಅದು ವರ್ಕ್ ಆಗಲಿಲ್ಲ. ಇವನ್ ಇನ್ಸೆಕ್ಟ್ಸ್ ಟ್ರಿಪ್ಸುಮೈಡ್ಸ್ಗೂ ನಾವು ಪ್ಯೂರ್ ಆರ್ಗ್ಯಾನಿಕ್ ಯೂಸ್ ಮಾಡಿದ್ವಿ, ಆಯಿಲ್ ಬೇಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಬುಸಾರ ಮಿಲ್ಟ್ ಅನ್ನೋದು ಪ್ರಿವೆಂಟಿವ್ ಮೆಥಡ್ ನಾವು ಮಾಡ್ಕೊಳ್ಲೇಬೇಕು. ರೋಗ ಬಂದಮೇಲೆ ನಾನು ಓಡಾಡ್ತೀನಿ ಅಂದರೆ ಅದಾಗಲ್ಲ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಥರ ಆಗುತ್ತೆ. ಆಮೇಲೆ ಸ್ವಲ್ಪ ಪನಾವ್ ಅಟ್ಯಾಕ್ ಆಗಿದ್ರೆ ನಾವು ಹೈ ಲೆವೆಲ್ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಕೊಡಬೇಕು ಪ್ಲಾಂಟಿಗೆ, ಯಾಕಂದರೆ ಅದಕ್ಕೆಲ್ಲ ನ್ಯೂಟ್ರಿಯೆಂಟ್ಸ್ ಇರೋಲ್ಲ. ಒಂಥರ ನಾವೇನು ಕೋಮಾ ಸ್ಟೇಜ್ ಅಂತೀವಲ್ಲ ಆ ಥರ ಆಗಿರುತ್ತೆ ಗಿಡ ಪ್ಲಾಂಟ್ಸಲ್ಲಿ. ಸೊ ಅದನ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ನಮಗೆ ಒಳ್ಳೆ ಹೈ ಲೆವೆಲ್ ನ್ಯೂಟ್ರಿಯೆಂಟ್ಸ್. ಎಕ್ಸಾಂಪಲ್ ಆನಂದ್ ಆಗಿರೋದು ಬ್ಯಾಕ್ಟೋರೈಜಾ ಅಂತ ಇದೆ, ಅಂದರೆ ಅದರಲ್ಲಿ ಮೈಕ್ರೋರೈಜಾ ಪ್ಲಸ್ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಮಿಕ್ಸ್ ಇರುತ್ತೆ, ಆಲ್ ಇನ್ ಒನ್. ತುಂಬ ಒಳ್ಳೆ ರಿಸಲ್ಟ್ ಇದೆ ಅದು. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಟಿನ್ಯೂ ಬರ್ತಾ ಇರುತ್ತೆ ವಿಡಿಯೋ, ಪಾರ್ಟ್ 2 ಬರುತ್ತೆ, ವಾಚ್ ಮಾಡ್ತಾಯಿರಿ. ಎಲ್ರಿಗೂ ಧನ್ಯವಾದಗಳು.